ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಆಯ್ತಪ್ಪ, ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೇ ನಾನೀಗ ಮಹೇಂದ್ರ ಅವರಿದ್ದಾರೆ, ಅವ್ರು ಕೇಳಿಬಿಡ್ತೀನಿ. ಮಹೇಂದ್ರ ಅವರೇ, ಇವತ್ತಿಗೆ JDSಗೆ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೂ ಕೂಡ ಬರೀ ಒಕ್ಕಲಿಗ ಮತಗಳೆಲ್ಲವೂ ಒಂದು ವೇಳೆ JDSಗೆ ಬಿದ್ದುಬಿಟ್ರು, ಕುಮಾರಸ್ವಾಮಿ ಅವ್ರಿಗೂ ಬಿದ್ದುಬಿಟ್ರು, ಸೇಮ್ ಮಾಡಲಿಕ್ಕೆ ಸಾಕಾಗ್ತವ ಬರೀ ಒಕ್ಕಲಿಗ ಮತಗಳು? ಒಬ್ಬ ವ್ಯಕ್ತಿನ ಸೇಮ್ ಮಾಡೋಕ್ಕೆ ಸಾಕಾಗ್ತವ ಅಂತ? ಕಾಂಬಿನೇಷನ್ ಏನು ಕಾಣಿಸ್ತಿಲ್ವಲ್ಲ ಅಲ್ಲಿ ಅಂತ? ಅಲ್ಲ, ಹಂಗ್ ಸಾಕಾಗಿದ್ರೆ ಕುಮಾರಸ್ವಾಮಿ ಅವರು 2 ಸಾರಿ ಬೇರೆಯವರ ಸಹಕಾರ ತಗೊಂಡು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಅವರೇ ಸ್ವಂತ ಪರಿಶ್ರಮದಲ್ಲಿ ಆಗ್ಬೋದಾಗಿತ್ತು. ಈಗಿನ ಲೆಕ್ಕದಲ್ಲಿ ನೋಡಿದ್ರೆ ಉತ್ತರ ಕರ್ನಾಟಕ ಅಂದ್ರೆ ಮೈಸೂರು, ಬೆಂಗಳೂರು, ಶಿವಮೊಗ್ಗ ತನಕ JDS ನ ಪ್ರಾಬಲ್ಯ ಕಾಣ್ಬೋದು. ಪ್ರಾಬಲ್ಯ ಅನ್ನೋದಕ್ಕಿಂತ ಅವ್ರು ಗೆಲ್ಲಕ್ ಸಾಧ್ಯತೆಗಳಿದ್ದು. ಈಗ ಅಂತ ಅವಕಾಶಗಳೇ ಇಲ್ಲ. ಯಾವಾಗ ಯಡಿಯೂರಪ್ಪನವರಿಗೆ ಅಧಿಕಾರ ಹಂಚಿಕೆಯಲ್ಲಿ ವ್ಯತ್ಯಾಸ ಆದ್ಮೇಲೆ ವೀರಶೈವರ ಮತಗಳು ಕೂಡ JDS ಇಂದ ದೂರ ಆಗ್ಬಿಟ್ಟು ಈಗ ಅವರು ಒಂದು ಸಮುದಾಯ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಮುದಾಯಗಳು ಸಹಕಾರ ತಗೋಬಹುದು. ಈಗ ಅವರು ಬಿಜೆಪಿ ಜೊತೆ ನಾವು ಬಹಿರಂಗವಾಗಿ ಗುರುಸ್ಕೊಳಕ್ ಶುರು ಆದ್ಮೇಲೆ ಹಿಂದುಳಿದ ಅಲ್ಪಸಂಖ್ಯಾತ ಮತಗಳು ಕೂಡ ಬಿಜೆಪಿಯ JDS ನ ಕೈ ತಪ್ಪ ಹೋಗ್ತಾರೆ. ಈಗ ಅವರು ಬಿಜೆಪಿಯ ಜೊತೆ ಸೇರಿಯೇ ಅವರ ಅವಕಾಶಗಳನ್ನ ಗುರುತಿಸ್ಕೋಬೇಕಾಗುತ್ತೆ. ಯಾಕೆಂದ್ರೆ ಈಗ ಮುಸಲ್ಮಾನರು ಒಂದ್ ಕಾಲದಲ್ಲಿ JDSಗೆ ಅಲ್ಲಲ್ಲಿ ಕೈ ಹಿಡಿತಾ ಇದ್ರು. ಈಗ ಆ ಅವಕಾಶಗಳನ್ನು JDS ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಸ್ವಂತ ಶಕ್ತಿ ಮೇಲೆ JDS ಅಧಿಕಾರಕ್ಕೆ ಬರುತ್ತೆ, ಅದು ಊಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಇನ್ನೊಂದು ಮಹೇಂದ್ರ ಅವರೇ, ಈಗ ಈ ಕಾಂಗ್ರೆಸ್ ಈ ಕಾಂಬಿನೇಷನ್ ಚೆಕ್ ಮಾಡ್ಕೊಂಡ್ಬಿಟ್ರೆ ನಾವು ಇನ್ ಫೇವರ್ ಆಫ್ DK ಅವರು, ಇನ್ ಫೇವರ್ ಆಫ್ ಸಿದ್ದರಾಮಯ್ಯನವರು ಅಂತ ನೋಡಿದ್ರೆ, ಈಗ ಒಕ್ಕಲಿಗ ಪ್ಲಸ್ ಕುರುಬ ಯಾವುದು ದೊಡ್ಡ ಕಾಂಬಿನೇಷನ್ ನಿಂತ್ಕೊಂಡಿರಲಿಲ್ಲ ಕಾಂಗ್ರೆಸ್ನ ಮಟ್ಟಿಗೆ ನಾವು ಮಾತಾಡಿದ್ರು ಕೂಡ. ಕುರುಬ ಸಮುದಾಯ ಮತ ಹಾಕುವಂಥ ಪ್ಯಾಟ್ರನ್ನೇ ಬೇರೆ ಇರ್ತಾರೆ, ಈ ಒಕ್ಕಲಿಗ ಸಮುದಾಯದ ಪ್ಯಾಟ್ರನ್ನು ಬೇರೆ. ಆಯ್ತಪ್ಪ, ಲಿಂಗಾಯತ ಕಾಂಬಿನೇಷನ್ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಒಂದು ಕಾಲದಲ್ಲಿ ಇದ್ದಿರಬಹುದು, ಬಿಫೋರ್ ವೀರೇಂದ್ರ ಪಾಟೀಲ್ ಅಥವಾ ವೀರೇಂದ್ರ ಪಾಟೀಲ್ ಅವರ ಸಂದರ್ಭದಲ್ಲಿ ಇದ್ದಿರಬಹುದು. ತದನಂತರದ ಕಾಲದಲ್ಲಿ ಅಂತ ಬಂದಾಗ ದೊಡ್ಡ ಮಟ್ಟದ ಲಿಂಗಾಯತ ಮತಗಳು ಹೋಗಿದ್ದೇ ಟುವರ್ಡ್ಸ್ ಯಡಿಯೂರಪ್ಪ ಅಥವಾ ಟುವರ್ಡ್ಸ್ BJP. ಸೊ ಬದಲಾದ ಸನ್ನಿವೇಶ ಏನಾಯಿತು ಅಂತ ಹೇಳಿದ್ರೆ, ಯಡಿಯೂರಪ್ಪನವರನ್ನು ಇಳಿಸಿದ ಫಲವಾಗಿ, ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿದ ಫಲವಾಗಿ ಸಾರಾ ಸಗಟಾಗಿ ಲಿಂಗಾಯತ ಸಮುದಾಯದ ಮತಗಳು ಈ ಕಡೆ ಬಂದವು, ಕುರುಬ ಸಮುದಾಯದ ಮತಗಳಾಗಿ ಈ ಕಡೆ ಸಾಲಿಡ್ ಆಗಿ ಟಾಲೆಸ್ಟ್ ಲೀಡರ್ ಆಗಿ ಸಿದ್ದರಾಮಯ್ಯನವರು ನಿಂತ್ಕೊಂಡ್ರು. ಒಕ್ಕಲಿಗ ಸಮುದಾಯದಲ್ಲಿ ಪೂರ್ತಿ ಅಲ್ಲದೇ ಇದ್ರು ಒಂದು ಹಂತಕ್ಕೆ ಮತಗಳು DK ಶಿವಕುಮಾರ್ ಫೇವರ್ ಅಂತಾನೋ ಇನ್ನೊಂದು ಅಲ್ಲದೇ ಇದ್ರೂ ಕೂಡ ಒಂದಷ್ಟು ಮತಗಳು ಅಲ್ಲಿ ಬಂದವು. ಸೊ ಈ ಅಲ್ಪಸಂಖ್ಯಾತ ಮತಗಳು ಹೇಗಿದ್ರು ಕಾಂಗ್ರೆಸ್ ಬುಟ್ಟಿನೇ ಅಂತ ಲೆಕ್ಕ ಹಾಕೊಂಡ್ರು. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಪ್ಲಸ್ ಲಿಂಗಾಯತ ಪ್ಲಸ್ ಕುರುಬ ಪ್ಲಸ್ ಒಕ್ಕಲಿಗ, ಈ ಕಾಂಬಿನೇಷನ್ ಅಲ್ಲದೆ ಇನ್ನೇನೇ ಕಾಂಬಿನೇಷನ್ ಮಾಡಿಬಿಟ್ಟು ರಾಜ್ಯದಲ್ಲಿ 136 ಸೀಟ್ ಬರೋಕ್ಕೆ ಇವತ್ತಿನ ರಾಜಕಾರಣದಲ್ಲಿ ಆಗಲ್ಲ ಅಲ್ವಾ ಅಂತ ಮಹೇಂದ್ರ ಅವರೇ? ಕೇಳಿಸಿದ್ಯಾ ಮಹೇಂದ್ರ ಅವರೇ? ಅವರು 13ರಿಂದ 18ರ ಅವಧಿನಲ್ಲಿ ವೀರಶೈವ ಲಿಂಗಾಯತರ ಇದಕ್ಕೆ ಕೈ ಹಾಕಿದ್ದು, ವಿಭಜನೆಗೆ ಕೈ ಹಾಕಿದ್ದು, ಅದು ಆ ವರ್ತನೆ ಅವರು 18ರ ಚುನಾವಣೆಯಲ್ಲಿ ಅನುಭವಿಸಬೇಕಾಯ್ತು. ಅವರ ಏನು ನೀವು ಹೇಳಿದ ಪ್ಯಾಟರ್ನ್ ಏನು ವರ್ಕೌಟ್ ಆಗ್ಬೇಕಾಯ್ತು, ಆದ್ರೆ ಅಲ್ಲಿ ಫೇಲ್ಯೂರ್ ಆದ್ರು ಅವರು. ಆ ವೀರಶೈವ ಮತಗಳು ಸಂಪೂರ್ಣವಾಗಿ ಬಿಜೆಪಿಯ ಕಡೆಗೆ ಹೋಗೋದಕ್ಕೆ ಅದೇ ಕಾರಣ ಆಗಿತ್ತು. ಬಟ್ ಅದೇ 23ರ ಬದಲಾವಣೆ ಮಾಡುವ ವೀರಶೈವರ ವಿರೋಧ ಕಟ್ಕೊಂಡಿದ್ರು. ಅತಿ ಹೆಚ್ಚು ಪ್ರಮಾಣದಲ್ಲಿ ಮತಗಳ ಗಳಿಸೋದಕ್ಕೆ ಸಾಧ್ಯವಾಗಿದ್ದು ಅವರ ಗ್ಯಾರಂಟಿ ಯೋಜನೆಗಳು. ಗ್ಯಾರಂಟಿ ಯೋಜನೆಗಳು ಮಹಿಳೆಯರನ್ನ ಮತ್ತು ಅಲ್ಲಲ್ಲಿ ತೀರ್ಮಾನ ಆಗದೆ ಇರುವಂತಹ ಮತದಾರರನ್ನ ಕಾಂಗ್ರೆಸ್ ಕಡೆ ತಗೊಂಡು, ಇಲ್ಲಾಂದ್ರೆ ಅಷ್ಟು 136 ಸೀಟು ಅವ್ರಿಗೆ ಬರೋದಕ್ಕೆ ಕಾರಣಗಳು ಬೇರೆ ಇರ್ಲಿಲ್ಲ. ಮತ್ತೆ ಅದಲ್ಲದೆ ಬಿಜೆಪಿ ಅವರ ಒಳಜಗಳ, ಅವ್ರ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ದು, ಆಮೇಲೆ 40% ಇದು ತಗೋತಾರೆ ಅಂತ ಅನ್ನೋದು, ಇವೆಲ್ಲವೂ ಅದಕ್ಕೆ ಪರ್ಯಾಯ ಇರ್ಲಿಲ್ಲ. ಪರ್ಯಾಯ JDS ನಲ್ಲಿ ಎಲ್ಲ ಕಡೆ ಕ್ಯಾಂಡಿಡೇಟ್ ಇರ್ಲಿಲ್ಲ, ಅಥವಾ JDS ನವರು ಮತ ಸಮೀಕರಣ ಮಾಡುವಂತ ಯಾವುದೇ ಇದನ್ನು ಭರವಸೆನೂ ಇರಲಿಲ್ಲ. ಅಟ್ ಸೇಮ್ ಟೈಮ್ ಕುಮಾರಸ್ವಾಮಿ, ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರ ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತು ಇವರ ಸಂಘಟನೆ ಶಕ್ತಿ, ಯಾರು DK ಶಿವಕುಮಾರ್ ಅವರ ಸಂಘಟನೆ ಶಕ್ತಿ ಕೆಲಸ ಮಾಡ್ತು ಅಲ್ಲಿ. ಮತ್ತು ಅವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಭರವಸೆ ನೀಡಿದ್ರು, ಜನಕ್ಕೆ ಮುಂದೆ ಪ್ರಾಮಿಸಿಂಗ್ ಕಂಡ ಪಕ್ಷ ಕಾಂಗ್ರೆಸ್. ಹಾಗಾಗಿ 136 ಗಳಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗಿತ್ತು. ಫೈನ್. ನಾನು ಇದು ಈಗ ಜಾತಿ ಸಮೀಕ್ಷೆ ರಾಹುಲ್ ಗಾಂಧಿ ಅಂತೂ ಬಿಹಾರದ ಎಲೆಕ್ಷನ್ ಸಂದರ್ಭದಲ್ಲೂ ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ನಾವು ಅಧಿಕಾರಕ್ಕೆ ಬಂದುಬಿಟ್ರೆ ಜಾತಿ ಸಮೀಕ್ಷೆ ಮಾಡಿಬಿಡ್ತೀವಿ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಏನೋ ನಾವು ಅದ್ಭುತವಾಗಿ ಏನೋ ಮಾಡಿಬಿಡ್ತೀವಿ, ಈ ಟೋನ್ ಇತ್ತು. ಜಾತಿ ಸಮೀಕ್ಷೆ ಅಷ್ಟು ಪ್ರಬಲವಾಗಿ ಯಾಕೆ ಮಂಡನೆ ಆಯಿತು ಅಂತ ಹೇಳಿದ್ರೆ, ಫ್ರಮ್ ಕಾಂಗ್ರೆಸ್ಸು ರೀಸನ್ ಇದೇನೆ. ಈ ಸಮೀಕ್ಷೆ ಮಾಡಿಬಿಟ್ಟಾಗ ನಾವು ಈ ಬೇರೆ ತಳ ಸಮುದಾಯಗಳ ಸಂಖ್ಯೆ ಹೆಚ್ಚಾಗಿದೆ, ಮೇಲ್ವರ್ಗದವರ ಸಂಖ್ಯೆ ಕಡಿಮೆ ಇದೆ, ಇವರೆಲ್ಲ ತಿಂತಾ ಇರೋದು ಇವರು, ನಾವು ಇದನ್ನು ಉಲ್ಟಾ ಹೊಡಿಸ್ಬಿಟ್ಟು ತೋರಿಸ್ಬಿಡ್ತೀವಿ, ಆ್ಯಸ್ ಇಫ್ ಇವ್ರಿಗೆ ನಾವು ಅಧಿಕಾರ ಕೊಟ್ಬಿಡ್ತೀವಿ ಎನ್ನುವ ಧಾಟಿಯಲ್ಲಿ ಆ ಜಾತಿ ಸಮೀಕ್ಷೆ ಒಂದು ಹಂತಕ್ಕೆ ಜೋರಾಗಿ ಸಾಕ್ತು.
ರಾಜ್ಯದಲ್ಲೂ ದೀಪಾವಳಿಗೆ ಮುಂಚೆ ಬರಬೇಕು, ಅಕ್ಟೋಬರ್ 7 ಬರಬೇಕು, 8 ಬರಬೇಕು, ಇದರಲ್ಲಿ ದಸರಾ ರಜಾ ಎಕ್ಸ್ಟೆಂಡ್ ಆಗಿದ್ದು ಎಲ್ಲ ನಾವು ನೋಡ್ಬಿಟ್ವಿ ಅಲ್ವಿ. ಸೊ ಆ ಜಾತಿ ಸಮೀಕ್ಷೆ ಎಲ್ಲೂ ಬಂದು ನಿಂತ್ಕೊಳ್ಳದೆ ದೇಶದ ಯಾವುದೇ ರಾಜ್ಯ ಚುನಾವಣೆಗೂ ಅದು ಲಾಭವಾಗದೆ ಇವತ್ತಿಗೆ ಅದು ಹೋದಂಥ ವೇಗದಲ್ಲಿ ಏನು ಮಂಡನೆ ಆಗಿಬಿಡುತ್ತೇನೋ ಅದು ನಂಬರ್ ಹೇಳೇ ಬಿಡ್ತಾರೋ ಅಂತ ಇತ್ತಲ್ಲ, ಅದು ತನಗೆ ಬೂಮರಾಂಗ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಅದು ಯಾವ ಸ್ಥಿತಿಗೂ ಬರದೆ ಅತಂತ್ರವಾಗಿ ಉಳ್ಕೊಂಡ್ಬಿಡ್ತಾ ಅದು. ಯಾಕಂದ್ರೆ ನೀವು ಜಾತಿ ಸಮೀಕ್ಷೆ ಇವ್ರು ಮಾಡ್ತಾ ಇರೋ ವಿಧಾನ ನೋಡಿದ್ರೇನೆ ಅದು ಬಹಳ ಇದಾಗಿದೆ. ಯಾಕೆಂದ್ರೆ ಇದೇ ಸರ್ಕಾರಿ ನೌಕರರನ್ನ ನಿಯೋಜನೆ ಮಾಡಿದ್ರಿ ನೀವು. ಅದಕ್ಕೆ ಸರ್ಕಾರಿ ಕಚೇರಿನಲ್ಲಿನೇ ಸಮಯಕ್ಕೆ ಸರಿಯಾಗಿ ಬಂದು ಇರುವ ಕಡತಗಳನ್ನ ವಿಲೇವಾರಿ ಮಾಡೋದಕ್ಕೆ ಸೋತಿರುವಂತಹ ಆಡಳಿತ ವ್ಯವಸ್ಥೆಯನ್ನ ಕಟ್ಕೊಂಡು ನೀವು ಜಾತಿ ಸಮೀಕ್ಷೆ ಮಾಡಿಸ್ತೀರಿ ಅಂತ ಹೋಗ್ತೀರಿ. ಅಲ್ಲಿ ದೊಡ್ಡ ಫೇರ್ ಇರೋದು ಈಗಿನ ತಂತ್ರಜ್ಞಾನ ಮತ್ತು ಎಷ್ಟೆಲ್ಲ ಇದೆ. ಏಜೆನ್ಸಿಗಳು, ದೊಡ್ಡ ದೊಡ್ಡ ಏಜೆನ್ಸಿಗಳು ಈ ಕೆಲಸ ಮಾಡ್ಕೊಡ್ತೀವಿ, ಮಾಡ್ಕೊಳ್ಳೋದಕ್ಕೆ ಮುಂದೆ ಬರ್ತವೆ. ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ವಾ? ವೆರಿಫಿಕೇಶನ್ ಮಾಡುವಂತ ಹಲವಾರು ವ್ಯವಸ್ಥೆಗಳು ಜಾರಿಯಲ್ಲಿದ್ದಾವೆ. ಇಷ್ಟೊಂದು ತಂತ್ರಜ್ಞಾನ ಇಟ್ಕೊಂಡು ಮತ್ತೆ ಅಧಿಕಾರಿಗಳು, ಸರ್ಕಾರಿ ನೌಕರರನ್ನ, ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಅವರು ಅದನ್ನೆಲ್ಲ ಕಂಪೇರ್ ಮಾಡಿ ಅದು ಆಗದೆ ಇರೋ ಕೆಲಸ, ಹಂಗಾಗಿನೇ ಮುಂದೆ ಹೋಯ್ತಾನೆ ಇದೆ ಇದು. ಫೈನ್.